ಕೃತಿಗಳನ್ನು ವೀಕ್ಷಿಸಿದ ಗಣ್ಯರಿಗೆ ಧನ್ಯವಾದಗಳು ಹೇಳ್ತಾ, ಈ ಕಲಾ ಪ್ರದರ್ಶನ ಮೈಸೂರು ಸಾಂಪ್ರದಾಯಿಕ ಕಲೆ, ಇದು ನಮ್ಮ ಕರ್ನಾಟಕದ ಪಾರಂಪರಿಕ ಕಲೆಯೂ ಹೌದು. ಈ ಪ್ರದರ್ಶನವನ್ನು ಕುರಿತು ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು 4 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದರು. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಗೆ ಆಸೀನರಾಗಿರ್ತಕ್ಕಂತಹ ಖ್ಯಾತ ವಕೀಲರು ಹಾಗೂ ಕೊಡಗು ಸಮಾಜದ ಮುಖ್ಯಸ್ಥರಾದಂತಹ MT ನಾರಾಯಣನವರೇ, ಹಾಗೆ ಇನ್ನೊಬ್ಬ ಪ್ರಖ್ಯಾತ ಚಿತ್ರಕಲಾವಿದ ಚಿತ್ರಶಾಸ್ತ್ರಜ್ಞ ಶ್ರೀಹರಿಯವರೇ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದಂತಹ ದುಂಡಿರಾಜವರೇ ಮತ್ತು ಅವರೆಲ್ಲ ಶಿಷ್ಯವರ್ಗದವರೇ, ಆಗಮಿಸಿರ್ತಕ್ಕಂಥ ಚಿತ್ರ ರಸಿಕರೇ, ಎಲ್ಲರಿಗೂ ಈ ಶುಭ ಪ್ರಾತಃ ಕಾಲದ ನಮಸ್ಕಾರಗಳು. ನಮಸ್ಕಾರ. ಇವೆಲ್ಲ ಚಿತ್ರ ಪ್ರದರ್ಶನ ನೋಡಿ ಅದ್ಭುತವಾದ ಚಿತ್ರಕಲೆ, ಅದು ರಾಜಪಾರಂಪರಿಕವಾದಂತಹ ಚಿತ್ರಕಲೆ. ಚಿತ್ರಕಲೆಗಳಲ್ಲಿ ಅನೇಕ ಪ್ರಕಾರಗಳಿದೆ ಅಂತ ನಾನು ಕೇಳಿದ್ದೇನೆ. ಅದರ ಒಂದು ಪ್ರಸಾರ ಮಾಡ್ತಕ್ಕಂಥ ಒಂದು ಗುರುಕುಲ ಅಂತ ಹೇಳ್ಬೋದು ಈ ಒಂದು ಚಿತ್ರಕಲಾ ಪರಿಷತ್ತು. ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಅದು ಫೇಮಸ್ ಆಗಿದ್ದಾರೆ. BL ಶಂಕರ್ ಅವರು ಕೂಡ ಇದರ ಅಧ್ಯಕ್ಷರಾಗಿದ್ದರು. ಈಗಲೂ ಚಿತ್ರಕಲೆ ಅಂದ ತಕ್ಷಣ ನಮಗೆ ರವಿವರ್ಮನ್ ಜ್ಞಾಪಕ ಬರ್ತದೆ. ನೀವು ಕೇಳಿದ್ರಲ್ಲ ಹಾಡು, ರವಿವರ್ಮನ ಕೇರಳದವರು 18ನೇ ಶತಮಾನದಲ್ಲಿದ್ದರು. 1906ರಲ್ಲಿ ತೀರ್ಕೊಂಡವರು, ಅಂದರೆ ಬಹಳ ಹಿಂದೆ. ಅವರು ತಟ್ಟಂತ ನಮ್ಮ ಕಣ್ಮುಂದೆ ಬರ್ತಾರೆ. ರಾಜ ರವಿವರ್ಮ ಮತ್ತು ರಾಜ ವೆಂಕಟಪ್ಪ ನಾಯಕ. ಇಲ್ಲೇ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಇದೆ, ನೋಡಿದ್ರೆ ಅದು ಕೂಡ ಮೋಸ್ಟ್ಲಿ ರಾಜಪಾರಂಪರಿಕ ಚಿತ್ರಕಲೆ ಅದು ಅದರಲ್ಲೇ ಬರ್ತದೆ. ನಮ್ಮ ಆತ್ಮೀಯರು ದುಂಡಿರಾಜವರು ಈ ಒಂದು ಕಲೆಯಲ್ಲಿ ಸಿದ್ಧಿಯನ್ನು, ಪ್ರಾವೀಣ್ಯತೆಯನ್ನು ಪಡೆದು ಅದರಲ್ಲಿ ಮಾಸ್ಟರ್ ಆಗಿ ಈ ಅಪರೂಪದ ಕಲೆಯನ್ನು, ಆರ್ಟನ್ನು ಅನೇಕ ಶಿಷ್ಯವರ್ಗದವರಿಗೆ ಕಲಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಏನು? ಆ ಶಿಷ್ಯವರ್ಗದವರು ಕೂಡ ಒಂದೊಂದು ಕೂಡ ಅದ್ಭುತವಾದ ಸುಂದರವಾದ ಚಿತ್ರಗಳನ್ನು ರಚನೆ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಾನು ನೋಡಿದೆ, ಎಲ್ಲ ನೋಡ್ಕೊಂಡು ಬಂದೆ, ಭಾಳ ಸಂತೋಷ ಆಯಿತು. ಅದಕ್ಕೆ ಬಳಸಿರ್ತಕ್ಕಂಥ ಪೇಂಟು ಅಪ್ಪಟ 24 ಗೋಲ್ಡ್, 22 ಗೋಲ್ಡ್ ಚಿನ್ನ ಅಂತ ಕೇಳಿದಾಗ ನಮಗೆ ಸ್ವಲ್ಪ ವೆರಿ ಕಾಸ್ಟ್ಲಿ ಅಂತ ಅನಿಸ್ತದೆ. ರಾಜ ಪರಂಪರೆ ಅಂದರೆ ಅದು ಕಾಸ್ಟ್ಲಿ ಇರಬೇಕು, ಯಾರೋ ಸಣ್ಣ ಇದಲ್ಲ. ಇಂತಹ ಚಿತ್ರಕಾವ್ಯ ಅಂತ ಹೇಳಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ, ನಮ್ಮ ಧರ್ಮದಲ್ಲಿ ಬರ್ತಕ್ಕಂಥ 2 ಮಹಾನ್ ಕಾವ್ಯಗಳು, ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಅಂದರೆ ಆ ಎಲ್ಲ ಪಾತ್ರಗಳನ್ನು, ಅದರ ತತ್ವಗಳನ್ನು, ಫಿಲಾಸಫಿಯನ್ನು ಚಿತ್ರರೂಪಕ್ಕೆ ತರಲಿಕ್ಕೆ ಅದ್ಭುತವಾದ ಮೂಲ ಆಕರ ಗ್ರಂಥಗಳು. ಮಹಾ
ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಇವೆರಡನ್ನ ಆಧರಿಸಿಯೇ ಬಹಳಷ್ಟು ಈ ಕಲೆಗಳಿವೆ. ಜೊತೆಗೆ ದಶಾವತಾರ ವಿಷ್ಣುವಿನ 10 ಅವತಾರಗಳ ಎಲ್ಲ ಅನಾವರಣ ಇದೆಯಲ್ಲಿ. ಶಿವನ ವಿಶೇಷತೆ ಅಂದರೆ ಗಿರಿಜಾ ಕಲ್ಯಾಣದಿಂದ ಎಲ್ಲ ಚಿತ್ರಗಳು ಇದೆ. ಶಿವನಿಗೆ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಚಿತ್ರಕಲೆ ಇಲ್ಲಿದೆ. ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿ 4 ಮಾತು ಹೇಳಬೇಕು ಅಂತ ಹೇಳಿದ್ದಾರೆ. ನಿಮಗೆ ಒಂದು ಕಿವಿ ಮಾತು ಹೇಳಬೇಕು. ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲದೆ ಇರ್ಬೋದು. ನಾವು ಮತ್ತು ಪಶು ಪ್ರಾಣಿ ಪಕ್ಷಿ ಕೀಟ ಇತ್ಯಾದಿಗಳು ಅವುಗಳಿಗಿಂತ ನಾವು ಹೇಗೆ ವಿಭಿನ್ನ ಅಂತಂದರೆ, ಅವಕ್ಕೂ ಕಣ್ಣಿದೆ, ನಮಗೂ ಕಣ್ಣಿದೆ. ಅವು ನಮ್ಮ ಜೊತೆಲೇ ಹುಟ್ಟಿದ್ವು, ನಾವು ಅವ್ರ ಜೊತೆಲೇ ಹುಟ್ಟಿದ್ವಿ. ಉದಾಹರಣೆಗೆ ಇಲಿ ಮತ್ತು ಮನುಷ್ಯ ಇಬ್ಬರು ಒಟ್ಟೊಟ್ಟಿಗೆ ಸೃಷ್ಟಿಯಾದ. ಇಲಿ ಅನಾದಿ ಕಾಲದಿಂದ ಅದೇ ಬಿಲದಲ್ಲಿ ವಾಸ ಮಾಡ್ತಾರೆ, ಅದರಲ್ಲೇನು ವೈವಿಧ್ಯತೆ ಇಲ್ಲ. ನಾವು ಪ್ರಾರಂಭದಲ್ಲಿ ಆದಿಮಾನವರಾಗಿದ್ದಾಗ ಗುಹೆಗಳಲ್ಲಿ ಬಿಲಗಳನ್ನ ಅಥವಾ ಗುಹೆಗಳಲ್ಲಿ ಆಶ್ರಯ ಪಡ್ಕೊಂಡಿದ್ವಿ ಆದಿಮಾನವರ ಕಾಲದಲ್ಲಿ. ಈಗ ಬಿಲ್ಲಾಗಳು ಬಂದಿದೆ. ಆದರೆ ಇಲಿ ಬಿಲ್ಲ ಸೃಷ್ಟಿ ಮಾಡಿಕೊಳ್ಳಿಲ್ಲ, ಮನೆ ಕಟ್ಟಲಿಲ್ಲ. ಮನೆ ಕಟ್ಟುವುದರಲ್ಲಿ ಅದರಲ್ಲಿ ಏನು ವೈವಿಧ್ಯತೆ ಇಲ್ಲ, ಅದೇ ಬಿಲ. ಅನಾದಿ ಕಾಲದಿಂದ ಅದೇ ಬಿಲದಲ್ಲಿ ವಾಸ ಮಾಡ್ತೇವೆ. ನಾವು ಬಿಲದಂತಹ ಸುರಂಗಗಳಲ್ಲಿ ವಾಸ ಮಾಡ್ತಿದ್ದವರು ಇವತ್ತು ಬಂಗಲೆಗಳಲ್ಲಿ. ಸೊ ಈ ವ್ಯತ್ಯಾಸ ಯಾವುದರಿಂದ ಆಯಿತು ಅಂತಂದರೆ, ಮನುಷ್ಯರಿಗೆ ವಿಶೇಷವಾದ ಒಂದು ವರ ಇದೆ, ಅದೇ ಕಲ್ಪನಾ ಚಕ್ಷು. ಕಲ್ಪನಾ ಚಕ್ಷು. ಈ ಚಕ್ಷು ಅಲ್ಲ, ಇನ್ನೊಂದು ಚಕ್ಷು ಇದೆ, ಕಲ್ಪನಾ ಚಕ್ಷು ಅಂತ. ಆ ಕಲ್ಪನಾ ಚಕ್ಷುವಿಂದಲೇ ರಾಮಾಯಣ ಮಹಾಭಾರತ ಅನ್ನುವ ಕಾವ್ಯಗಳು ಬಂದಿತ್ತು. ಅಭಿಜ್ಞಾನ ಶಾಕುಂತಲಂ ಅನ್ನುವ ಮಹಾಕಾವ್ಯ ಕಾಳಿದಾಸನಿಂದ ಬಂದಿದ್ದು ಕೂಡ ಆ ಕಾಳಿ ಅವನಿಗೆ ಆಜ್ಞಾ ಚಕ್ರವನ್ನು ಸ್ಪರ್ಶಿಸಿದಾಗ ಆ ಕಲ್ಪನಾ ಚಕ್ಷು ಜಾಗೃತವಾಗ್ತದೆ. ಕಲ್ಪನಾ ಚಕ್ಷು ತೆರೆದವನೇ ಕಲಾವಿದ. ಅವನಿಗೆ ಕಲ್ಪನೆ ಇಲ್ಲ ಅಂತಂದರೆ ಅವನೊಂದು ಚಿತ್ರಕಲೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮೆಲ್ಲರೂ ಕೂಡ 7 ಕಣ್ಣಿವೆ. ನೀವೆಲ್ಲ ಭಾವಿಸಿದ್ದೀರಿ ನಮಗೆ 2 ಕಣ್ಣಿದೆ ಅಂತ. ಇನ್ಫ್ಯಾಕ್ಟ್ ನಮ್ಮೆಲ್ಲರಿಗೂ 7 ಕಣ್ಣಿದೆ. ಅಷ್ಟಾಗಿ ತಿಳ್ಕೊಂಡು ಇವತ್ತು ಬಂದಿದೆ. ಮೊದಲನೇ ಕಣ್ಣು ದೇಹದ ಕಣ್ಣು. ಇವೆರಡೂ ಸೇರಿಸಿ ದೇಹದ ಕಣ್ಣು. ಅವು ಪ್ರಾಣಿಗಳಿಗಿದೆ, ಪಕ್ಷಿಗಳಿಗೂ ಇದೆ, ಸರೀಸೃಪಗಳಿಗೂ ಇದೆ. ಅವು ಯಾವ ಕೂಡ ಚಿತ್ರಕಲೆ ಬರೆಯಲ್ಲ, ಬರೆಯೋಕ್ಕಾಗೋದಿಲ್ಲ. ಯಾಕಂದರೆ ಕಲೆ ಅಂತಕ್ಕಂಥದ್ದು ಈ 2 ಕಡೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕಲ್ಪನಾ ಚಕ್ಷುಗೆ ಸಂಬಂಧಪಟ್ಟಿದ್ದು. ಹಾಗೆ ನೋಡ್ಕೊಳ್ಳೋದು ದೇಹದ ಕಣ್ಣಾಯಿತು. ಅದಾದ್ಮೇಲೆ ಚಿತ್ತದ ಕಣ್ಣು ಇದೆ, ಐ ಫಾರ್ ಮೆಮರಿ ಅಂತ. ಈಗ ನೀವು ಇಲ್ಲಿದ್ದೀರಿ, ನೀವು ಮನೆ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಮನೆ ಕಣ್ಣು ಮುಂದೆ ಬರ್ತದೆ. ಮಕ್ಕಳನ್ನ ಜ್ಞಾಪಕ ಮಾಡ್ಕೊಂಡ್ರೆ ಮಕ್ಕಳು ಕಣ್ಮುಂದೆ ಬರ್ತಾರೆ. ನೀವು ನೋಡಿದ್ರೆ ಯಾವುದೇ ಸ್ಥಳವನ್ನು ಜ್ಞಾಪಿಸಿಕೊಂಡ್ರೆ ಕಣ್ಮುಂದೆ ಬರ್ತದೆ. ಯಾಕೆಂದರೆ ಇಟ್ ಈಸ್ ದೇರ್ ಆಲ್ರೆಡಿ ಇನ್ ದ ಮೆಮರಿ ಬ್ಯಾಂಕ್. ಅದನ್ನು ಚಿತ್ತದ ಕಣ್ಣು ಅಂತ ಹೇಳ್ತೇವೆ. ಎಷ್ಟು ಸಾರಿ ಬೇಕಾದ್ರೂ ನೀವು ನೋಡಿರೋದನ್ನು ರೀಕಾಲ್ ಮಾಡಿ ಇನ್ನೊಂದು ಸರಿ ನೋಡ್ಬೋದು. ಅದು ಸ್ಮೃತಿ ಪಟಲದಲ್ಲಿದೆ. ಅದಕ್ಕೂ ಚಿತ್ರಕಲೆಗೆ ಸಂಬಂಧ ಕೊಡೋದಿಲ್ಲ. ನೀವು ಯಾವುದು ನೋಡಿಲ್ವೋ ಅದನ್ನು ಬರೆದರೆ ಅದು ಚಿತ್ರಕಲೆ ಆಗ್ತದೆ. ನೀವು ನೋಡಿರೋ ತಾಜ್ ಮಹಲ್ ಬರೆದರೆ ಚಿತ್ರಕಲೆ ಆಗೋದಿಲ್ಲ. ಅಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಯಾರು ನೋಡಿಲ್ಲ. ಆ ಕಾಲಘಟ್ಟದಲ್ಲಿ ನಾವು ಇರಲಿಲ್ಲ. ರಾಮಾಯಣ ನಡೆದಾಗ, ಮಹಾಭಾರತ ನಡೆದಾಗ, ವಿಷ್ಣುವಿನ ಅವತಾರ ನಾವು ಯಾವುದು ನೋಡಲಿ. ಅಂಥದ್ದು ಕಲ್ಪನಾ ಚಕ್ಷು. 2 ಚಕ್ಷುಗಳು ಗೊತ್ತಾಯ್ತು ನಮಗೆ. ಒಂದು ಚಿತ್ತದ ಕಣ್ಣು, ದೇಹದ ಕಣ್ಣು. ಮೂರನೇದು ಕನಸಿನ ಕಣ್ಣು. ಕನಸು ಬೀಳ್ತದೆ, ಆಲ್ಮೋಸ್ಟ್ ಪ್ರಾಣಿಗಳಿಗೂ ಬೀಳ್ತದೆ. ಈ ಕನಸಿನ ಕಣ್ಣಲ್ಲಿ ಕನಸು ನಾವೆಲ್ಲ ನೋಡಿದ್ದೀವಿ. ಕನಸು ನೋಡುವ ಸಮಯದಲ್ಲಿ ದೇಹದ ಕಣ್ಣು ಮುಚ್ಚಿತ್ತು. ಆಮೇಲೆ ಕರೆಕ್ಟ್. ಕನಸು ನೋಡುವಾಗ ದೇಹದ ಕಣ್ಣಲ್ಲಿ ತೆರೆದಿದ್ದ ಮುಚ್ಚಿತ್ತು. ಕನಸು ನೋಡಿದ ಯಾವ ಕಣ್ಣಿಂದ? ಚಿತ್ತದ ಕಣ್ಣಿಂದ ಅಲ್ಲ. ಯಾಕಂದ್ರೆ ನಾವು ಏನು ಆಲ್ರೆಡಿ ನೋಡಿದ್ವೋ ಅದು ಮಾತ್ರ ಚಿತ್ತದಲ್ಲಿ ಇರ್ತದೆ. ಅದು ಬರೋದಿಲ್ಲ ಕನಸಲ್ಲಿ. ಕನಸಲ್ಲಿ ಏನು ಬೇಕೋ ಬರ್ಬೋದು. ಆಗಿದ್ದು ಬರ್ಬೋದು, ಆಗದೇ ಇರುವುದು ಬರ್ಬೋದು, ಭೂತದ್ದು ಬರ್ಬೋದು, ಭವಿಷ್ಯತ್ತು ಬರ್ಬೋದು, ಅಥವಾ
ಯಾವ್ದು ಬೇಕಾದ್ರೂ ಬರ್ಬೋದು. ಅದಕ್ಕೂ ಚಿತ್ರಕಲೆಗೆ ಸಂಬಂಧ ಇಲ್ಲ. ಕನಸಲ್ಲಿ ಬಂದಿದ್ದನ್ನು ಬರೆಯೋದಲ್ಲ ಅದು ಚಿತ್ರಕಲೆ. ನೆನಪಲ್ಲಿದ್ದದ್ದನ್ನು ಬರೆಯೋದಲ್ಲ ಚಿತ್ರಕಲೆ ಅಂತ. ಕಣ್ಣಾರೆ ನೋಡಿದ್ದನ್ನು ಬರೆಯುವುದು ಚಿತ್ರಕಲೆ ಅಲ್ಲ. ಯಾವುದೋ ಒಂದು ಸುಂದರವಾದ ಮಹಲನ್ನು ಕಣ್ಣಾರೆ ನೋಡಿ ಅದನ್ನೇ ಬರೆದರೆ ಅದು ಚಿತ್ರಕಲೆ ಹೆಂಗಾಗ್ತದೆ? ಇನ್ನು 4ನೇ ಕಣ್ಣಿದೆಯಲ್ಲ, ಇದು ಬಹಳ ವಿಶೇಷ. ಪ್ರಾಣಿಗಳಿಗಿಲ್ಲ, ಮನುಷ್ಯರಿಗಿದೆ. ಇದೇ ಕಲ್ಪನಾ ಚಕ್ಷು. ರಾಮಾಯಣ ಅಂತಕ್ಕಂಥದ್ದು ರಾಮಾಯಣ ಘಟಿಸುವುದಕ್ಕಿಂತ ಮುಂಚೆನೆ ವಾಲ್ಮೀಕಿ ಈ ಚಕ್ಷುವಿಂದ ರಾಮಾಯಣವನ್ನು ನೋಡಿದ. ರಾಮಾಯಣ ವಾಸ್ ರಿಟನ್ ಬಿಫೋರ್ ರಾಮಾಯಣ ಹ್ಯಾಪೆಂಡ್. ಇದು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಆದರೆ ಯಾವ ಚಕ್ಷುವಿಂದ ನೋಡ್ದ? ಕಲ್ಪನಾ ಚಕ್ಷು. ಅದೊಂದು ಅದ್ಭುತವಾದ ಕಲ್ಪನೆ. ಕಾವ್ಯ ಅಂತ ನಿಜವಾಗಿ ನಡೆದಿರಬೇಕು ಅಂತೇನಿಲ್ಲ. ಅದು ಒಬ್ಬ ವ್ಯಕ್ತಿಯ ಕಲ್ಪನೆಯ ಪರಮೋಚ್ಚ ಸ್ಥಿತಿ ಅಂತ ಹೇಳ್ಬೋದು. ಪರಮೋಚ್ಚ ಸ್ಥಿತಿ ತಲುಪಿದಾಗ ಅದು ರಾಮಾಯಣ ಆಗ್ತದೆ, ಮಹಾಭಾರತ ಆಗ್ತದೆ, ಗ್ರೇಟ್ ಎಪಿಕ್ಸ್ ಅಂತ. ಅದು ಚಿತ್ರಕಲೆಗೆ ಸಂಬಂಧಪಡುತ್ತೆ. ಕಲ್ಪನಾ ಚಕ್ಷು. ಐನ್ಸ್ಟೀನ್ ಹೇಳ್ತಾರೆ, ಕಲ್ಪನೆ ಕಲಿತದಕ್ಕಿಂತ ದೊಡ್ಡದು ಅಂತ. ಇಮ್ಯಾಜಿನೇಷನ್ ಇಸ್ ಮೋರ್ ಪವರ್ಫುಲ್ ದನ್ ನಾಲೆಡ್ಜ್ ಅಂತ ಹೇಳ್ತಾರೆ. ಇಮ್ಯಾಜಿನೇಷನ್ ಇಸ್ ಅ ಪ್ರಿವ್ಯೂ ಆಫ್ ಫ್ಯೂಚರ್ ಅಂತ ಹೇಳ್ತಾರೆ. ಇವತ್ತೇನು ಮೊಬೈಲ್ ಇದೆ, ಇವತ್ತೇನು ಆಧುನಿಕ ನೀವು ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಇದೆಯೋ, ಇದು ಕಲ್ಪನೆಯ ಕೂಸು. ಬಾಂಡ್ ಮೂವಿಯಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದ, ಮೊಬೈಲ್ ಇನ್ನೂ ಬಂದಿರಲಿಲ್ಲ. 60s ಶುರುವಾಯಿತು ಬಾಂಡ್ ಸೀರೀಸ್. ಸ್ಯಾಟ್ ಫೋನ್ ಯೂಸ್ ಮಾಡ್ತಿದ್ದ, ಸ್ಯಾಟ್ ಫೋನ್ ಬಂದಿರಲಿಲ್ಲ. ಅವನ ಕಾರಲ್ಲಿ ಟಿವಿ ಇರ್ತಾ ಇತ್ತು, ಟಿವಿ ಇನ್ನೂ ಇನ್ವೆಂಟ್ ಆಗಿರಲಿಲ್ಲ. ಅದನ್ನು ಕಲ್ಪನೆ. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವೈಸ್, ಒನ್ಸ್ ಇನ್ ದ ಮೈಂಡ್, ಒನ್ಸ್ ಇನ್ ದ ರಿಯಲ್ ವರ್ಲ್ಡ್. ಪ್ರತಿಯೊಂದು ಈ ಪ್ರಪಂಚದಲ್ಲಿ 2 ಬಾರಿ ಸೃಷ್ಟಿಸಲ್ಪಡ್ತದೆ. ಒಂದು ಕಲ್ಪನಾ ಚಕ್ಷುವಿಂದ ಕಲ್ಪನೆಯಲ್ಲಿ, ನಂತರದ್ದು ಬಾಹ್ಯ ಪ್ರಪಂಚದಲ್ಲಿ. ಈ 4ನೇ ಕಣ್ಣು ಬಹಳ ಇಂಪಾರ್ಟೆಂಟು ಮೈ ಡಿಯರ್ ಫ್ರೆಂಡ್ಸ್. ನೀವು ಜೀವನದಲ್ಲಿ ಹೊಸ ಆವಿಷ್ಕಾರಗಳು ಮಾಡಬೇಕಾದ್ರೆ, ಎಲಾನ್ ಮಸ್ಕ್ ಆಗಬೇಕಾದ್ರೆ ನೋಡಿ, ಈ ಇಡಿಯಟ್ಸ್ ಇದ್ದಾರಲ್ಲ ಸೈಂಟಿಸ್ಟ್ಗಳು, ಅವರಿಗೆ ಇಮ್ಯಾಜಿನೇಷನ್ ಇರೋದಿಲ್ಲ. ಇಡಿಯಟ್ಸ್ ಅಂತ ಯಾಕೆ ಹೇಳ್ತೇನೆ? ಸಾರಿ, ನಾಸಾದಲ್ಲಿ ಸ್ಪೇಸ್ ಸೈಂಟಿಸ್ಟ್ ಇದ್ದಾರೆ, ಫಿಸಿಸಿಸ್ಟ್ಸ್ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ರಾಕೆಟನ್ನು ಹಿಂಗೆ ಆರಿಸ್ಬೋದು, ಸ್ಯಾಟಲೈಟ್ ಬಿಟ್ಬಿಟ್ಟು ಹಂಗೇ ತಂದು ಕೂರಿಸ್ಬೋದು ಅನ್ನೋ ಕಲ್ಪನೆ ಹೊಳಿಲಿಲ್ಲ. ಯಾರು ಹೊಡೆದಿದ್ದದು? ಸ್ಪೇಸ್ ಸೈಂಟಿಸ್ಟ್ ಅಲ್ಲದ ಎಲಾನ್ ಮಸ್ಕ್ ತಲೆಯಲ್ಲಿ ಹೊಡಿತು. ಅವನಿಗೆ ಯಾಕೆ ಹೊಡೀತು? ಕಲ್ಪನೆ. ಅವನು ಈಸ್ ಟು ಇಮ್ಯಾಜಿನ್ ಇನ್ ಡಿಫರೆಂಟ್ ವೇ. ವಿಜುವಲೈಸೇಷನ್ ಬಹಳ ಇಂಪಾರ್ಟೆಂಟ್. ಆ ಕಲ್ಪಿಸ್ಕೊಂಡಿದ್ದಕ್ಕೆ ಅವನಿಗೆ ನಾಸಾದವರು ಹೇಳಿದ್ರು, $30 ಬಿಲಿಯನ್ ಕೊಡ್ತೀವಿ ಮಾರಾಯ, ನಾವು ಆರಿಸಿ ಅದನ್ನು ಸಮುದ್ರಕ್ಕೆ ಬಿಡಿಸ್ತೀವಿ, ನೀನು ಹಿಂಗೆ ಆರಿಸಿ ಹಿಂಗೆ ಬಿಡಿಸ್ತೀಯಲ್ಲಪ್ಪ, ಕೂರಿಸ್ತೀಯಲ್ಲಪ್ಪ, ನೀನೇ ಮಾಡು, ನಮ್ಮ ರಾಕೆಟ್ಗೆ ನೀನೇ ಹಾರಿಸು ಅಂತ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಚಪಾಟಿ. ಹಾಗಾದ್ರೆ ನಾವು ಪುಸ್ತಕದಲ್ಲಿ ಕಲಿಯೋದು ಇಂಪಾರ್ಟೆಂಟು, ಕಲ್ಪನೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಪಾಸಿಟಿವ್ ಇಮ್ಯಾಜಿನೇಷನ್. ಅಂದರೆ ನಾವು ಭಾಳಷ್ಟು ಇಂಡಿಯನ್ಸ್ ಏನು ಮಾಡ್ತೇವೆ? ನೆಗೆಟಿವ್ ಇಮ್ಯಾಜಿನೇಷನ್. ವಿ ಆರ್ ಟೂ ಗುಡ್ ಇನ್ ನೆಗೆಟಿವ್ ಇಮ್ಯಾಜಿನೇಷನ್. ಹಂಗಾಗ್ಬಿಟ್ರೆ, ಕೊರೋನಾ ಬಂದು ಸತ್ತೋಗ್ಬಿಟ್ರೆ, ಹಿಂಗೆ ಕಲಿಸ್ಕೊಂಡಿದ್ದರಿಂದ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಅಶ್ಯೂರ್ಡ್ ಆಗಿ, ಕೊರೋನಾ ಸಮಯದಲ್ಲಿ 2021ರಲ್ಲಿ ಭಾಳಷ್ಟು ಮಂದಿ ಸತ್ತಿದ್ದು ಕೊರೋನಾ ವೈರಸ್ ಇಂದ ಅಲ್ಲ, ದೇ ಡೈಡ್ ಡ್ಯೂ ಟು ದೇರ್ ನೆಗೆಟಿವ್ ಇಮ್ಯಾಜಿನೇಷನ್, ಫಿಯರ್. ಹೌದಲ್ಲ? ವಿ ಆರ್ ಟೂ ಗುಡ್ ಇನ್ ಸಚ್ ಇಮ್ಯಾಜಿನೇಷನ್. ಹೆಂಡತಿ ಸಿಗಾಕೊಂಡ್ಬಿಟ್ರೆ, ಹೆಂಡತಿ ನನ್ನ ಮೊಬೈಲ್ ಫೋನ್ ಚೆಕ್ ಮಾಡಿಬಿಟ್ರೆ, ನೀನು ಅಂದ್ಕೊಡ್ತೀಯ ಅದಾಗ ಅಂದುಕೋ ಆಗುವೆ. ಸೊ ಈ ಕಲ್ಪನಾ ಚಕ್ಷು ಅನ್ನೋದು 4ನೇ ಚಕ್ಷು. 5ನೇದು ಭಯದ ಕಣ್ಣು. ನೀವು ಅರ್ಧರಾತ್ರಿ ಅಮಾವಾಸ್ಯೆ ದಿವಸ ಸ್ಮಶಾನದಲ್ಲಿ ಆ ದಾರಿಯಲ್ಲಿ ಒಬ್ಬರೇ ಹೋಗ್ತಿರ್ಬೇಕಾದ್ರೆ, ಆ ಸಿಚುವೇಶನಲ್ಲಿ ಸುಯಿ ಅಂತ ಗಾಳಿ, ದೂರದಲ್ಲೆಲ್ಲೋ ನಾಯಿ ಅಥವಾ ಏನು ಉಳಿರ್ತದೆ, ಬೆಕ್ಕು ಅಥವಾ ತೋಳ, ಆವಾಗ ನಿಮಗೆ ಬಿಳಿ ಸೀರೆ ಕಟ್ಕೊಂಡಿರ್ತಕ್ಕಂಥ ದೆವ್ವ ಕಾಣುವ ಸಾಧ್ಯತೆ ಇರ್ತದೆ. ನಾನು ದೆವ್ವ ನೋಡಿದ್ದೇನೆ ಅಂತ ಕ್ಲೈಮ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ನಾನು ಪ್ರೇತ ಪಂಡಿತ, ಹೌದು. ಆದರೆ ಅವನಿಗೆ ನೋಡಿದವನಿಗೆ ಸತ್ಯ,
ನಿಮಗೆ ಅದು ಸತ್ಯ ಅಲ್ಲ. ಯಾಕೆಂದರೆ ನಮ್ಮ ಒಳಗಡೆ ಭಯದ ಕಣ್ಣು ಇರ್ತದೆ, ಅದು ಸ್ಟಿಮ್ಯುಲೇಟ್ ಆದರೆ ಮಾತ್ರ ಕಾಣಿಸ್ತದೆ. ಆ ಭಯದ ಕಣ್ಣು ಸ್ಟಿಮ್ಯುಲೇಟ್ ಆದಾಗ ಎಷ್ಟೋ ಜನ ದೆವ್ವ ನೋಡಿದ್ದೀನಿ, ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ ಅಂತ ಕ್ಲೈಮ್ ಮಾಡ್ತಾರೆ. 5ನೇದು ಭಯದ ಕಣ್ಣು. 6ನೇದು ಬಹಳ ಇಂಪಾರ್ಟೆಂಟ್, ಭಕ್ತಿಯ ಕಣ್ಣು. ಭಕ್ತಿಯ ಒಂದು ಕಣ್ಣಿದೆಯಾ ಅಂದರೆ ಎಸ್, ಈ ಭಕ್ತಿಯ ಕಣ್ಣಿಂದ ಬಂದವರಿಗೆ ಈ ದೇವರುಗಳೆಲ್ಲ. ರಾಮಕೃಷ್ಣ ಪರಮಹಂಸರು ಅವರಿಗೆ ಸದಾ ಏನು ಕಾಣ್ತಾ ಇತ್ತು? ಗಾಳಿಯ ಮಾತೆ ಕಾಣಿಸ್ತಾ ಇತ್ತು. ಚಿತ್ತದ ಕಣ್ಣಿಂದ ಕಾಣಿಸ್ತಾ ಇತ್ತ, ಅಥವಾ ದೇಹದ ಕಣ್ಣಿಂದ ಕಾಣಿಸ್ತಾ ಇತ್ತ? ಕಲ್ಪನೆನ ಅದು, ಭಯನ ಅದು? ಇಲ್ಲ. ಅದು ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ, ಸವಿಕಲ್ಪ ಸಮಾಧಿಗೆ ಹೋದಾಗ ನಿಮಗೆ ದೇವರು ಕಾಣುವ ಸಾಧ್ಯತೆ ಇದೆ. ಹಾಗೆ ರಾಮಕೃಷ್ಣ ಪರಮಹಂಸರು, ಭಕ್ತ ಕುಂಬಾರ, ಬೋರ ಕುಂಬಾರ, ತುಕಾರಾಮ, ಆಮೇಲೆ ಮೀರಾಬಾಯಿ, ಬಹಳಷ್ಟು ಜನ ಕಂಡೇ ಹರಿಯ ಕಂಡೆ ಹೇಳಿದವರಿದ್ದಾರೆ. ನಿಮಗೆ ಅದು ನಿಜ ಅಲ್ಲ. ಯಾಕೆಂದ್ರೆ ನಿಮಗೆ ಭಕ್ತಿಯ ಪರಾಕಾಷ್ಠೆಗೆ ಹೋಗಲಿಲ್ಲ, ಆ ಕಣ್ಣು ತೆರೀಲಿಲ್ಲ. ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಆ ದೇವರ ರೂಪ ಕಾಣ್ತದೆ. ಕೊನೆಯದಿದೆಯಲ್ಲ, 7th ಐ, ಅದು ಬಹಳ ಇಂಪಾರ್ಟೆಂಟು. ಅದನ್ನು ಜ್ಞಾನ ಚಕ್ಷು ಅಂತ. ಅದು ತೆರೆದ್ರೆ ಆತ್ಮದರ್ಶನ ಆಗ್ತದೆ. ಸಾಕ್ಷಾತ್ಕಾರ ಅಂತ ನೀವು ಕೇಳಿದರೆ, ಆ ಸಾಕ್ಷಾತ್ಕಾರ ನಾನು ನೋಡಿದೆ, ಐ ಸಾ ಇಟ್, ಐ ಕುಡ್ ಸಿ ಇಟ್. ಅದು 7ನೇ ಕಣ್ಣು. ಹಾಗಾದ್ರೆ ಚಿತ್ರಕಲೆ ಬಂದಿದ್ದು ಯಾವ ಕಣ್ಣಿಂದ? 4ನೇದು ಕಲ್ಪನಾ ಚಕ್ಷು. ಕಲಾವಿದ ಅಂದರೆ ಯಾವನಿಗೆ ಕಲ್ಪನೆ ತೀವ್ರತಮವಾಗಿದೆಯೋ, ಅದ್ಭುತವಾಗಿ ಆಕ್ಟಿವೇಟ್ ಆಗಿದೆಯೋ ಅವರು ಮಾತ್ರ ಹಿ ಕ್ಯಾನ್ ಡೂ ದಟ್ ಪೇಂಟ್. ಕಲಾವಿದ ಅಂತಕ್ಕಂಥವನು ಶಿಲ್ಪಕಲೆ ಮತ್ತು ಚಿತ್ರಕಲೆ ಇವೆರಡು ಒಂದೇ ನಾಣ್ಯದ 2 ಕೂಡಿದ್ದಾರೆ. ಬೇಲೂರು, ಹಳೆಬೀಡು, ಅಜಂತ, ಎಲ್ಲೋರ, ಖಜುರಾಹೋ ಇಲ್ಲಿ ಹೋಯಿತು ಅಂತಂದರೆ ಆ ಕಲಾವಿದನ ಕಲ್ಪನೆ ಏನು ಅಂತಂದರೆ ನೀವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಆ ಬೇಲೂರು, ಹಳೆಬೀಡಲ್ಲಿ ನೀವು ಏನು ಯೂಸ್ ಮಾಡ್ತಾ ಇದ್ದಾರೆ, ಮಾಡರ್ನ್ ಗೆಜೆಟ್ಸ್ ಅದೆಲ್ಲ ಕಲ್ಪಿಸ್ಕೊಂಡಿದ್ದಾರೆ. ನೀವು ಕೇಳಿರ್ಬೇಕು, ನೋಡಿರ್ಬೇಕು ಕೆಲವರು, ಅಂದರೆ ಎಷ್ಟು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಆ 7ನೇ ಕಣ್ಣು ಜ್ಞಾನ ಚಕ್ಷು ಓಪನ್ ಅಂದರೆ ಮುಕ್ತಿ, ಮೋಕ್ಷ, ಸಾಯುಜ್ಯ, ನಿರ್ವಾಣ, ಅದು ಧ್ಯಾನ ಮಾರ್ಗದಲ್ಲಿ ಅದು ಸಾಧ್ಯ. ಅದರ ಸಿಂಬಾಲಿಸಮ್ಮೇ 7 ಹಿಲ್ಸ್. ವೆಂಕಟೇಶ್ವರನ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಾ? ವೆಂಕಟೇಶ್ವರನ ದರ್ಶನ ಆಗಬೇಕಾದ್ರೆ ಎಷ್ಟು ಬಾಗಿಲು ತೆಗಿಬೇಕು? ಆ 7 ಸಂಕೇತವೇ ಈ 7 ಶರೀರ, ಸಪ್ತ ಶರೀರ, ಸಪ್ತವರ್ಣ, ಸಪ್ತ ಧಾತು, ಸಪ್ತ ಸ್ವರ, ಸಪ್ತ ಲೋಕ, ಸಪ್ತ ಖಂಡಗಳು, ಸಪ್ತ ಸಾಗರಗಳು, ಸಪ್ತ ನೇತ್ರಗಳು. ಈ ಸಪ್ತ ನೇತ್ರಗಳಲ್ಲಿ ಮಧ್ಯದಲ್ಲಿ ಬರತಕ್ಕಂಥ ನೇತ್ರದ ಹೆಸರೇ ಕಲ್ಪನಾ ಚಕ್ಷು. ಅಲ್ಲಿಂದ ಬರತಕ್ಕಂಥ ಕಾವ್ಯಗಳು ಮತ್ತು ಕಥೆಗಳು, ವೇದಗಳಿಗೂ ಕಲ್ಪನಾ ಚಕ್ಷುಗೆ ಸಂಬಂಧ ಇಲ್ಲ. ವೇದಗಳಿಗೂ 7ನೇ ಕಣ್ಣಿಗೆ ಸಂಬಂಧ ಇದೆ. ಆದರೆ ಪುರಾಣಗಳಿಗೂ ಕಲ್ಪನಾ ಚಕ್ಷುಗೆ ಸಂಬಂಧ ಇದೆ. ಪುರಾಣದಲ್ಲಿ ನಾವು ಕಲ್ಪಿಸಿಕೊಳ್ಳಕ್ಕೂ ಆಗದೆ ಇರ್ತಕ್ಕಂಥ ಎಷ್ಟೋ ಜನ ಬರ್ತಾರೆ. ಹಯವದನ, ಕುದುರೆ ಮುಗಿದವನು, ಅವನು ಮದುವೆ ಬೇರೆ. ವರಾಹ, ನರಸಿಂಹ, ಅರ್ಧ ಸಿಂಹ ಅರ್ಧ ಮನುಷ್ಯ. ನರಸಿಂಹಗೂ ಹೆಣ್ಣು ಕೊಡ್ತಾರೆ, ಈಗ ಹಳ್ಳಿಗಳಲ್ಲಿ ಹೆಣ್ಣು ಕೊಡೋದು. ಅಂದರೆ ಪ್ರಾಣಿಗಳಿಗೆಲ್ಲ ಹೆಣ್ಣು ಕೊಡ್ತಿದ್ರು ಆ ಕಾಲದಲ್ಲಿ. ಎಷ್ಟು ಅದ್ಭುತವಾದ ಕಲ್ಪನೆ. ಹಾಗೆ ಆ ಕಲ್ಪನೆಯ ಪರಾಕಾಷ್ಠವೇ ಚಿತ್ರಕಲೆ, ಕಲ್ಪನೆಯ ಪರಾಕಾಷ್ಠವೇ ಮಹಾಕಾವ್ಯಗಳು ಅಂತ ಹೇಳ್ತಾ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ 4 ಮಾತು ಹೇಳಲು ಅನುವು ಮಾಡಿಕೊಟ್ಟಂತಹ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ದುಂಡಿರಾಜ್ ಅವರು ಮತ್ತು ಅವರೆಲ್ಲ ವಿದ್ಯಾರ್ಥಿಗಳು ಕೂಡ ನಾನು ವಂದಿಸ್ತಾ, ಮತ್ತು ಎಲ್ಲರಿಗೂ ವಂದಿಸ್ತಾ, ಗಣ್ಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರದರ್ಶನವನ್ನು ಕುರಿತು ಕಲಾವಿದರ ಪ್ರದರ್ಶನ ಹಾಗೂ ಸಹೃದಯಿಗಳ ದರ್ಶನ ಇವೆರಡರ ಮಧ್ಯಭಾಗದಲ್ಲಿರುವಂಥ ದೃಷ್ಟಿಕೋನಗಳು, ಎಷ್ಟು ದೃಷ್ಟಿಗಳಿದೆ ಅಂತ ಅನ್ನುವುದು, ಅದರ ಪರಿಮಿತ ಅರ್ಥೈಸುವಿಕೆಯನ್ನು
ತುಂಬ ಸೊಗಸಾಗಿ ತಿಳಿವಡಿಸಿದ ರಘು ಚಂದ್ರಪುರಿ ಅವರಿಗೆ ವಂದನೆಗಳು.